Hello friends, welcome to the class Indian Polity presented by Sankti sir. This is a Telegram, YouTube, Instagram and Android application store ಅಲ್ಲಿ ಸಂಗತಿ ಸರ್ ಅಕಾಡೆಮಿ ಅಂತ ಆ್ಯಪ್ ಕೂಡ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡ್ತೀವಿ. ಪ್ರೀವಿಯಸ್ ಕ್ಲಾಸ್ಗಳಿಂದ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳ ಮೂಲಕ ಇಂಡಿಯನ್ ಪಾಲಿಟಿನ ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಫಾಸ್ಟ್ ಆಗಿ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ದಶಕದಲ್ಲಿ ಭಾರತವು ಗರಿಷ್ಠ ಸಂಖ್ಯೆಯ ಪ್ರಧಾನಮಂತ್ರಿಗಳನ್ನು ಕಂಡಿತು? ಯಾವುದು ಅಂದ್ರೆ ಪ್ರಧಾನಮಂತ್ರಿಗಳು ಪದೇ ಪದೇ ಚೇಂಜ್ ಆಗ್ತಾ ಇದ್ರೆ ಆಕ್ಚುಲಿ ಎಷ್ಟಿರ್ತದೆ ಸರ್ಕಾರ ಅಂದ್ರೆ ಎಷ್ಟಿರಬೇಕು? 5 ವರ್ಷ ಆಡಳಿತ ನಡೆಸಬೇಕಾಗಿತ್ತು. ಬಟ್ ಪದೇ ಪದೇ ಸರ್ಕಾರ ಮೈನಾರಿಟಿ ಅಂದ್ರೆ ಯಾವುದು ಪಕ್ಷಕ್ಕೂ ಮೆಜಾರಿಟಿ ಬರಲ್ಲ, ಒಬ್ರು ಯಾರೋ ಪ್ರಧಾನಮಂತ್ರಿ ಆಗ್ತಾರೆ, ಅವ್ರಿಗೆ ಸಪೋರ್ಟ್ ಸಿಗಲ್ಲ ಅಂದ ತಕ್ಷಣ ಮತ್ತೆ ರಾಜೀನಾಮೆ ಕೊಡೋದು, ಮತ್ತೆ ಇನ್ನೊಬ್ರು ಪ್ರಧಾನಮಂತ್ರಿ ಆಗೋದು, ಮತ್ತೆ ಎಲೆಕ್ಷನ್ ನಡೆಯೋದು, ಈ ತರ ಆಗಿತ್ತು. ಆ ಒಂದು ದಶಕದಲ್ಲಿ ಅಂದ್ರೆ 10 ವರ್ಷಗಳ ಕಾಲ ಆ ಟೈಮಲ್ಲಿ ಪದೇ ಪದೇ ತುಂಬಾ ಜನ ಚೇಂಜ್ ಆಗಿದ್ರು. ಯಾವ ವರ್ಷ ಅದು? 61ರಿಂದ 70, 1971ರಿಂದ 80, 81ರಿಂದ 90, 91ರಿಂದ 2000. ಯಾವುದು ಸರಿಯಾದ ಉತ್ತರ? ಡಿ ಇಸ್ ದ ರೈಟ್ ಆನ್ಸರ್. ಡಿ, ಆಪ್ಷನ್ ಡಿ. ತುಂಬಾ ಜನ ಆದ್ರು. ದೇವೇಗೌಡರು ಕೂಡ ಇದೇ ಟೈಮಲ್ಲೇ ಇದ್ರು. ಅವ್ರಿಗೆ ಕೂಡ ಪದೇ ಪದೇ ಸಾಕಷ್ಟು ಚೇಂಜ್ ಆಗ್ತಾ ಇರೋದ್ರಿಂದ ಅವಾಗ ಚಾನ್ಸ್ ಸಿಕ್ತು, ಹೊರತಾಗಿ ಡೈರೆಕ್ಟ್ ಆಗಿ ಅವ್ರನ್ನ ಆಯ್ಕೆ ಮಾಡಿದಂಥದ್ದು ಇರಲಿಲ್ಲ. ಟೋಟಲ್ ಎಷ್ಟು ಪ್ರಧಾನಮಂತ್ರಿಗಳು ಈ ಟೈಮಲ್ಲಿ ಚೇಂಜ್ ಆದ್ರು ಅನ್ನೋದನ್ನ ಕಮೆಂಟ್ ಅಲ್ಲಿ ಮಾಡಿ ಸ್ನೇಹಿತರೆ. ಅಂದ್ರೆ ಪ್ರಮಾಣ ವಚನವನ್ನ ತಗೊಂತಾರಲ್ಲ ಪ್ರಧಾನಮಂತ್ರಿಗಳು, ಎಷ್ಟು ಸಾರ್ತಿ ಆಗಿದೆ, ಎಷ್ಟು ಸಾರ್ತಿ ಪ್ರಮಾಣ ವಚನ ಆಗಿದೆ. ಓಕೆ, ಅಟಲ್ ಬಿಹಾರಿ ವಾಜಪೇಯಿ ಅವರೇ ಪದೇ ಪದೇ ಕೂಡ ತಗೊಂಡಿದ್ದಾರೆ. ಸೊ ಎಷ್ಟು ಸಾರ್ತಿ, ಟೋಟಲ್ ಎಷ್ಟು ಸಾರ್ತಿ ಪ್ರಮಾಣ ವಚನ ಮತ್ತು ಎಷ್ಟು ಜನ ಪ್ರಧಾನಮಂತ್ರಿಗಳು ಆದ್ರು ಅಂತ, ಅದು ಕೂಡ ಒಂದು SSC ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಅದಿರ್ಲಿ, ಆ ಕ್ವಶನ್ ಬಂದಾಗ ಮತ್ತೆ ನಾವು ಡಿಸ್ಕಸ್ ಮಾಡೋಣ ಅದನ್ನ. ಬಟ್ ಈಗ ಸ್ವಲ್ಪ ಸರ್ಚ್ ಮಾಡಿ, ಅವಾಗ ನಿಮ್ಗೆ ಜಾಸ್ತಿ ದಿನ ನೆನಪುಳಿತದೆ. ರೈಟ್, ಈ ತರ ಸಿಂಪಲ್ ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋಗ್ಬೇಕು. ಸಿಂಪಲ್. ಗಡಿ ನಿರ್ವಹಣಾ ಇಲಾಖೆ ಭಾರತ ಸರ್ಕಾರದ ಈ ಕೆಳಗಿನ ಯಾವ ಸಚಿವಾಲಯಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಗಡಿ ನಿರ್ವಹಣಾ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತ. ಬಾರ್ಡರ್ ಮ್ಯಾನೇಜ್ಮೆಂಟ್, ಬಾರ್ಡರ್ ರೋಡ್ಸ್ ಇರ್ತಾವಲ್ಲ ನಮ್ಮ ದೇಶದ ಬಾರ್ಡರ್ ಗಡಿ, ಇದೊಂದು ಕಮೆಂಟ್ ಮಾಡಿ. ನಮ್ಮ ದೇಶದ ಬಾರ್ಡರ್ ಅನ್ನ, ಗಡಿ ಏನಿದೆಯಲ್ಲ, ಹೈಯೆಸ್ಟ್ ಕಿಲೋಮೀಟರ್ನ ಯಾವ ದೇಶದಿಂದ ಹೊಂದಿದೆ? ಸೆಕೆಂಡ್ ಹೈಯೆಸ್ಟ್ ಯಾವುದು, ಥರ್ಡ್ ಯಾವುದು ಮತ್ತು ಲೋಯೆಸ್ಟ್ ಯಾವುದು? ಇದನ್ನ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಫಸ್ಟ್ ಹೈಯೆಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಮತ್ತು ಲೋಯೆಸ್ಟ್ ಇರುವಂತದ್ದು. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, ಅಥವಾ ಡೈರೆಕ್ಟ್ ಆಗಿ ಟಾಪ್ 3 ಅಲ್ಲಿ ಇರುವಂತದ್ದು ಯಾವುದು ಅಂತ ಕೇಳ್ತಾರೆ. ಎಷ್ಟು ಕಿಲೋಮೀಟರ್ ಅಂತ ಕೂಡ ಕೇಳಿದ್ದಾರೆ. ಟಾಪ್ ಇರೋದು ಕಿಲೋಮೀಟರ್ನ ನೆನ್ಪಿಡಿ. ಟಾಪ್ ಯಾವ ದೇಶದೊಂದಿಗೆ ಗಡಿಯನ್ನು ನಾವು ಹೊಂದಿದೀವಿ, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫಸ್ಟ್ ಮಾತ್ರ ಕಿಲೋಮೀಟರ್ ಹೇಳಿ. ಅಂಡ್ ಲಾಸ್ಟ್ ಲೀಸ್ಟ್ ಇರುವಂತದ್ದು ಯಾವ ದೇಶದಿಂದ ಗಡಿಯನ್ನ, ಟೋಟಲ್ ಎಷ್ಟು ದೇಶಗಳೊಂದಿಗೆ ನಾವು ಗಡಿಯನ್ನು ಹಂಚಿಕೊಂಡಿದ್ದೀವಿ, ಇವೆಲ್ಲವೂ ಕೂಡ ಕ್ವಶನ್ ಆಗ್ತಾ ಹೋಗದವು. ಇವು ಮತ್ತೆ ನೆಕ್ಸ್ಟ್ ಕ್ವಶನ್ ಬರ್ತಾ, ಅವಾಗ ಮತ್ತೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿ ಯಾವ ಇಲಾಖೆ ಬಾರ್ಡರ್ ರೋಡ್ಸ್ ಗಳನ್ನ ಮಾಡೋದಾದ್ರೆ ಯಾವ ಇಲಾಖೆ? ಬಾರ್ಡರ್ಗೆ ಸಂಬಂಧಪಟ್ಟ, ಈ ನಾರ್ಮಲ್ ನಿಮ್ಮೂರಲ್ಲಿ ಇರುವಂತ ರೋಡ್ ಅಲ್ಲ, ಬಾರ್ಡರ್ ಸ್ಟೇಟ್ ಗಳಲ್ಲಿ ರೋಡ್ ಅದು ಮಾಡೋದು. ವಿದೇಶಾಂಗ ಸಚಿವಾಲಯ ಮಾಡುತ್ತೆ, ರಕ್ಷಣಾ ಸಚಿವಾಲಯ ಮಾಡುತ್ತೆ, ಕೇಂದ್ರ ಗೃಹ ಸಚಿವಾಲಯ ಮಾಡುತ್ತೆ ಮತ್ತು ವಾಣಿಜ್ಯ ಸಚಿವಾಲಯ ಅದನ್ನ ನಿಯಂತ್ರಣ ಮಾಡುತ್ತೆ. ಯಾವ್ದಿರ್ಬೋದು? ನಾರ್ಮಲ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟ್ರಿ ಇಲ್ಲ ಇಲ್ಲಿದ್ರಾಗೆ, ಯಾಕಂದ್ರೆ ಇದು ಬಾರ್ಡರ್ ರಿಲೇಟೆಡ್ ಕೇಳ್ತಾ ಇದ್ದಾರೆ. ಯಾರು ಇದನ್ನ ಮ್ಯಾನೇಜ್ ಮಾಡುವಂಥದ್ದು? ಸರಿಯಾದ ಉತ್ತರ ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವಾಲಯ ನೋಡ್ಕೊಳತ್ತೆ. ಗೃಹ ಸಚಿವ ಬಾರ್ಡರ್ ಮ್ಯಾನೇಜ್ಮೆಂಟ್. ಈಗ ಒಂದೊಂದ್ಸಲ ಆಪ್ಷನ್ ಅಲ್ಲಿ ಏನ್ ಕೊಡ್ತಾರೆ, ರೋಡ್ ಮಿನಿಸ್ಟ್ರಿ, ನಿತಿನ್ ಗಡ್ಕರಿ ಇರುವಂತದ್ದು, ಅದು ಕೂಡ ಕೊಟ್ಟರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರ್ತದೆ. ರೋಡ್ ಅಂದ ತಕ್ಷಣ ಅವರೇ ಮಾಡೋದಲ್ಲ, ಬಾರ್ಡರ್ ರಿಲೇಟೆಡ್ ಎಲ್ಲ ಗೃಹ ಸಚಿವಾಲಯ ನೋಡ್ಕೊಳತ್ತೆ ಅದನ್ನ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು NHRC ಅಂತ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಮತ್ತು ಅದರ ಸದಸ್ಯರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಭಾರತದ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುವ ಸಮಿತಿಯ ಸದಸ್ಯರಲ್ಲದವರು ಯಾರು ಅಂತ ಕೇಳ್ತಾ ಇದ್ದಾರೆ. NHRCಗೆ ಚೇರ್ಮನ್ ಮತ್ತು ಸದಸ್ಯರು ಇರ್ತಾರೆ. ಅವರಿಗೆ ಅಪಾಯಿಂಟ್ ಮಾಡೋದು ಯಾರು? ರಾಷ್ಟ್ರಪತಿಯವರೇ ಅಪಾಯಿಂಟ್ ಮಾಡ್ತಾರೆ. ಬಟ್ ಅವ್ರ ಮನಸ್ಸಿಗೆ ಬಂದವ್ರು ಮಾಡೋಕ್ಕಾಗತ್ತಾ? ಇಲ್ಲ. ಯಾರು? ಒಂದು ಕಮಿಟಿ ಶಿಫಾರಸು ಮಾಡ್ಬೇಕಾಗತ್ತೆ, ಸಮಿತಿಯವರು. ಆ ಸಮಿತಿಯಲ್ಲಿ ಒಂದಿಷ್ಟು ಜನ ಸದಸ್ಯರು ಇರ್ತಾರೆ. ಇಲ್ಲಿ ಕೊಟ್ಟಿರುವಂತ ಯಾರು ಸದಸ್ಯರು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಲೋಕಸಭೆಯ ಸ್ಪೀಕರ್ ಏನಾದರೂ ಸಮಿತಿ ಇದ್ದಾರ? ಕೇಂದ್ರ ಗೃಹ ಸಚಿವರು ಇರ್ತಾರ ಅದರಲ್ಲಿ? ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಅವರೇನಾದ್ರೂ ಇರ್ತಾರ? ಅಥವಾ ಕೇಂದ್ರ ಕಾನೂನು ಸಚಿವರು? ಯಾರು ಇರಲ್ಲ ಅನ್ನೋದನ್ನ ಹೇಳಬೇಕು. ಸರಿಯಾದ ಉತ್ತರ ಯಾವುದು? ಇದು ಕೇಂದ್ರ ಕಾನೂನು ಸಚಿವರು ಇರಲ್ಲ. ಲೋಕಸಭೆ ಸ್ಪೀಕರ್ ಇರ್ತಾರೆ, ಕೇಂದ್ರ ಗೃಹ ಸಚಿವರು ಇರ್ತಾರೆ, ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಇರ್ತಾರೆ. ಸೊ ಇಲ್ಲಿ ಈ ಸಮಿತಿಯ ಅಧ್ಯಕ್ಷರೊಬ್ಬರು ಇರ್ತಾರೆ. ಯಾರು ಹೇಳಿ? ರಾಷ್ಟ್ರಪತಿಯವರಿಗೆ ಶಿಫಾರಸನ್ನ ಮಾಡ್ತಾರಲ್ಲ, ಆ ಸಮಿತಿಗೆ ಅಧ್ಯಕ್ಷರಿರ್ತಾರೆ. ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು NHRC ಈಗ ಸದ್ಯಕ್ಕೆ ಅದರ ಚೇರ್ಮನ್ ಯಾರು? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನ ಚೇರ್ಮನ್ ಯಾರು ಮತ್ತು ಅವರ ಅಧಿಕಾರಾವಧಿ, ಇವೆಲ್ಲವುಗಳು ಕೂಡ ನೆಕ್ಸ್ಟ್ ಕ್ವಶನ್ ಬರ್ತವೆ. ಅಟ್ಲೀಸ್ಟ್ ಈಗ ನೀವು ಒಂದ್ಸಲ ಸರ್ಚ್ ಮಾಡ್ತಾ ಇದ್ರೆ ನೀವು ಎಷ್ಟರ ಮಟ್ಟಿಗೆ ಓದಿರಿ, ಹೇಗೆ ತಯಾರಾಗಿದ್ರಿ ಅನ್ನೋದು ನೆನಪಿಳಿತಾ ಇರ್ತದೆ. ನಾ ಕತೆ ಹೇಳೋದು ನೀವು ಹಂಗೆ ಕೇಳ್ತಾ ಹೋದ್ರೆ ಆಗಲ್ಲ, ನೀವು ಕೂಡ ಇನ್ವಾಲ್ವ್ ಆಗ್ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಕ್ವಶನ್ ಕೇಳ್ತಾ ಇರೋದು. ಇವೆಲ್ಲ ಆನ್ಸರ್ ನಾನೇ ಹೇಳ್ತಾ ಹೋಗ್ಬಿಟ್ರೆ ಎಲ್ಲೊಂದು ಕೂಡ ಬರೆದ್ಬಿಟ್ಟು ಹಂಗೆ
ಮರೆತ್ಬಿಟ್ಟು ಹೋಗ್ಬಿಡ್ತದೆ ಅದು. ಅಟ್ಲೀಸ್ಟ್ ನೀವು ಸರ್ಚ್ ಮಾಡ್ತಾ ಇದ್ರೆ ಈ ಥರ ಓದ್ಬೇಕು ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರ್ತದೆ. ಇಲ್ಲಾಂದ್ರೆ ಜಸ್ಟ್ ಸ್ಪೂನ್ ಫೀಡಿಂಗ್ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ವರ್ಕೌಟ್ ಆಗಲ್ಲ. ಈಗ ನೋಡಿದ್ರಲ್ಲ KS ಎಕ್ಸಾಮ್ ಹೇಗೆ ಬಂದಿತ್ತು ಸ್ನೇಹಿತರೆ. KS ಪ್ರಿಲಿಮಿನರಿ ಎಕ್ಸಾಮ್ ತುಂಬ ಎಷ್ಟೆಷ್ಟೋ ಜನ ಭಯಂಕರವಾಗಿ ಕಡಿಮೆ ಮಾರ್ಕ್ಸ್ ಬರ್ತದೆ. ಯಾಕಂದ್ರೆ ಅದು ಟ್ರೆಡಿಷನಲ್ ಪೇಪರ್ ಇರಲ್ಲ. ಸುಮ್ಮನೆ ನೀವು ಏನೋ ಒಂದು ಪಾಠ ಮಾಡಿಬಿಟ್ರು ಅದನ್ನ ಬರ್ಕೊಂಡ್ಬಿಟ್ವಿ, ಅದನ್ನ ಹೋಗಿ ಎಕ್ಸಾಮಲ್ಲಿ ರೀಪ್ರೊಡ್ಯೂಸ್ ಮಾಡುತ್ತೆ, ಅದೆಲ್ಲ ಕಾಲ ಹೋಯ್ತು ಈಗ. ಸೊ ಈಗ ಅದಕ್ಕೋಸ್ಕರ ನಾನು ನಿಮಗೆ ಅಟ್ಲೀಸ್ಟ್ ಹಿಂಗೆ ಸರ್ಚ್ ಮಾಡ್ತಾ ಹೋದಾಗ ಒಂದು ಐಡಿಯಾ ಬರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಚೇಂಜ್ ಆಗ್ತಿರ್ತದೆ, ನಿಮ್ಮ ಥಿಂಕಿಂಗ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಈ ಕೆಟ್ಟಿರುವಂಥ ಹೋಮ್ವರ್ಕನ್ನು ಸ್ವಲ್ಪ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ಅವರ ಜನ್ಮದಿನದಂದು 2 ಬಾರಿ ಕೇಂದ್ರ ಬಜೆಟ್ ಮಂಡಿಸಿದ ಭಾರತದ ಏಕೈಕ ಹಣಕಾಸು ಸಚಿವರು ಈ ಕೆಳಗಿನಲ್ಲಿ ಯಾರು? ಜನ್ಮದಿನ ಯಾವತ್ತಪ್ಪ? ಈಗ ಏನು ನಾರ್ಮಲಿ ಮೊದಲು ಏನಾಕಿತ್ತಂದ್ರೆ ಫೆಬ್ರವರಿ ಲಾಸ್ಟ್ ವರ್ಕಿಂಗ್ ಡೇ ಬಜೆಟ್ ಅನ್ನ ಮಾಡ್ತಿದ್ರು. ಅದು ಆಕ್ಚುಲಿ ತಪ್ಪಾಗಿತ್ತು. ಅದು ಯಾಕೆ ತಪ್ಪಾಗಿತ್ತು ಅಂತ ಹೇಳ್ತೇನೆ ನೋಡಿ. ಇಲ್ಲಿ ಫೆಬ್ರವರಿ 29 ಅಂದ್ರೆ ಲೀಫ್ ಇಯರ್ ಅಲ್ವಾ. ಲೀಫ್ ಇಯರ್ ಇದ್ದಾಗ ಮಾತ್ರ 29, ನಾರ್ಮಲಿ 28 ಆ ಥರ ಬರ್ತಿರ್ತದಲ್ಲ ಫೆಬ್ರವರಿ. 29 ಫೆಬ್ರವರಿ ಆ ಥರ ಲೀಫ್ ಇಯರ್ ಇದ್ದಾಗ ಅವ್ರದ್ದು ಬರ್ತಾರೆ ಅವತ್ತೇ ಇತ್ತು. ಅವ್ರು ಫೈನಾನ್ಸ್ ಮಿನಿಸ್ಟರ್ ಕೂಡ ಇದ್ರು. ಹಾಗಾಗಿ ಅವ್ರೇನು ಮಾಡ್ತಾರೆ, ಬಜೆಟ್ ಅನ್ನ ಮೇಂಟೈನ್ ಮಾಡೋದು. ಅಂಥವ್ರು ಯಾರು ಅಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ ಯಾವುದು? ಅದ ಕಾರಣ ಹೇಳ್ತೀನಿ ಯಾಕೆ ಫೆಬ್ರವರಿ ರಾಂಗ್ ಆಗುತ್ತೆ ಅಂತ. ಇದು ಚೇಂಜ್ ಮಾಡಿ ಕರೆಕ್ಟ್ ಆಗಿದೆ. ಈಗ TT ಕೃಷ್ಣಮಾಚಾರಿ, ಮೊರಾರ್ಜಿ ದೇಸಾಯಿ, ಯಶವಂತ ರಾವ್ ಚೌಹಾಣ್, ಪ್ರಣಬ್ ಮುಖರ್ಜಿ. ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಅವರು. ಈಜಿ ಕ್ವಶನ್, ಡೈರೆಕ್ಟ್ ಕ್ವಶನ್ ಇದು. ಯಾಕೆಂದ್ರೆ ನೋಡಿ, ಫೆಬ್ರವರಿ 29 ಆಗತ್ತಾ ಬಜೆಟ್. ಮಾರ್ಚ್ ತಿಂಗಳಲ್ಲಿ ಮತ್ತು ಏಪ್ರಿಲ್ ತಿಂಗಳು 2 ತಿಂಗಳಲ್ಲಿ ಡಿಸ್ಕಷನ್ ಮಾಡ್ತಾರೆ. ಮೇ ತಿಂಗಳಲ್ಲಿ ಪೂರ್ತಿ ಪಾಸ್ ಆಗುತ್ತದೆ ಬಜೆಟ್. ಬಟ್ ನಮ್ಮ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ ಸ್ನೇಹಿತರೆ? ಏಪ್ರಿಲ್ 1ರಿಂದ ಅಲ್ವಾ. ಏಪ್ರಿಲ್ 1ಕ್ಕೆ ಮುಗಿಸ್ಬಿಟ್ಟು ಕರೆಕ್ಟಾಗಿ ನೀಟಾಗಿ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಬೇಕಲ್ವ. ಏನು ಮಳೆಯಲ್ಲ, ಹಳೆಯ ಕಾಲದಲ್ಲಿ ಏನು ನಡ್ಕೊಂಡ್ ಬರ್ತಿತ್ತು ಅದನ್ನೇ ಸುಮ್ಮನೆ ನಡ್ಸ್ಕೊಂಡು ಆಸ್ ಇಟ್ ಈಸ್ ಹೋಗ್ಬಿಡೋಣ ಅಂತ. ಮೊದಲು ಬಜೆಟ್ ಅನ್ನ ಕೂಡ ಯಾವಾಗ 2000ನೇ ಇಶ್ಯೂ ಆ ಟೈಮಲ್ಲಿ, ಅದಕ್ಕಿಂತ ಮುಂಚೆ ಎಲ್ಲ ಸಾಯಂಕಾಲ 5 ಗಂಟೆಗೆ ಮಾಡೋದಂತ ಬಜೆಟ್. ಯಾಕಂದ್ರೆ ಹಳೇ ಬ್ರಿಟಿಷರ ಕಾಲದಲ್ಲಿ ಪದ್ಧತಿ ಅದು. ಯಾಕಂದ್ರೆ ಇಲ್ಲಿ 5 ಗಂಟೆ ಆದಾಗ ಅಲ್ಲಿ ಅವ್ರಿಗೆ ಬೆಳಿಗ್ಗೆ ಆಗಿರ್ತದೆ 11 ಗಂಟೆ ಹಂಗೆ. ಅವ್ರಿಗೆ ಅನುಕೂಲ ಆಗೋದಕ್ಕೋಸ್ಕರ ನಮ್ಮಲ್ಲಿ ಮಾಡ್ತಿದ್ರು ನೋಡಿ. ಅಂತ ಜನ ಕೂಡ ಏನು ಚೇಂಜ್ ಮಾಡೋದು ಬೇಡ, ನಾವು ಅಧಿಕಾರ ಮಾಡಿಸ್ತೀವಿ, ನೀಟಾಗಿ ಹಿಂಗೆ ಹೋಗ್ತಾ ಇರೋಣ, ಇಷ್ಟೇ, ಒಟ್ಟ ಚೇಂಜ್ ಆಗೋದು ಬೇಡ ಅಂತ. ಸೊ ಅದು ಚೇಂಜ್ ಆಗಿದ್ದು ಒಳ್ಳೇದು. ಅದರಿಂದ ಏನು ಬದಲಾವಣೆ ಆಗಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ತನ ಅನ್ನೋದು ಇರ್ಬೇಕಲ್ಲ. ನಮ್ಮ ಭಾರತ ಇಂಡಿಪೆಂಡೆನ್ಸ್ ಆಗಿದೆ, ಸಾಯಂಕಾಲ ಮಾಡೋದು ಏನಿದೆ ಅದು ಬೆಳಿಗ್ಗೆ ಸ್ಟಾರ್ಟ್, ಆಫೀಸ್ ಅವರ್ ಸ್ಟಾರ್ಟ್ ಆದ ತಕ್ಷಣ ಅವತ್ತು ಬಜೆಟ್ ಆಗಿಬಿಡ್ಬೇಕು. ಮತ್ತು ಈ ಫೆಬ್ರವರಿ 1st ವರ್ಕಿಂಗ್ ಡೇ ಮಾಡೋದ್ರಿಂದ ಏನು ಲಾಭ ಇದೆ ಅಂದರೆ, ಫೆಬ್ರವರಿ 1 ಅಂದರೆ ಫೆಬ್ರವರಿ ಪೂರ್ತಿ ತಿಂಗಳು ಡಿಸ್ಕಷನ್ ಮಾಡಕ್ಕೆ ಸಿಗುತ್ತೆ. ಮಾರ್ಚ್ ತಿಂಗಳು ಸಿಗುತ್ತೆ. ಮಾರ್ಚಲ್ಲೆಲ್ಲ ಬಜೆಟ್ ಇದಾಗಿ ಏಪ್ರಿಲ್ 1ರಿಂದ ಲಾಗೂ ಆಗಿಬಿಡ್ತದೆ, ಸ್ಟಾರ್ಟ್ ಆಗಿಬಿಡ್ತದೆ. ಅದು ಖರ್ಚು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮೊದಲು ಏನಾಗಿತ್ತು, ವೋಟ್ ಆನ್ ಅಕೌಂಟ್, ಲೇಖಾನುದಾನ ತಗೋಬೇಕಾಗಿತ್ತು. ವೋಟ್ ಆನ್ ಅಕೌಂಟ್ ಆರ್ಟಿಕಲ್ ಯಾರಾದ್ರೂ ಹೇಳ್ತೀರಾ? ವೋಟ್ ಆನ್ ಅಕೌಂಟ್ ಆರ್ಟಿಕಲ್ ಹೇಳಿ. ವೋಟ್ ಆನ್ ಅಕೌಂಟ್ ಲೇಖಾನುದಾನ ಅಂದ್ರೆ ಬಜೆಟ್ಗಿನ ಮುಂಚೆ ನಾವು ಬಜೆಟ್ ಪಾಸ್ ಆಗೋದು ಲೇಟ್ ಆಗುತ್ತೆ. ಇದು ಅದಕ್ಕೆ 2 ತಿಂಗಳು ಟೈಮ್ ಕೊಡಿ ಅಂತ ಅಲ್ಲೇ ಪಾರ್ಲಿಮೆಂಟಲ್ಲಿ ಅವಕಾಶ ತಗೊಂಡು ಖರ್ಚು ಮಾಡ್ತಾ ಹೋಗೋದು. 2 ತಿಂಗಳು ಸುಮ್ಮನೆ ಇಷ್ಟು ದುಡ್ಡು ಅಂತ ಪರ್ಮಿಷನ್ ತಗೊಳ್ಳೋದು ಯಾಕೆ ಬೇಕಾಗಲ್ಲ ಆಕತಿ. ಹಳೆ ಕಾಲದ್ದು ಇದನ್ನ ಇಟ್ಕೊಂಡ್ರೆ ಸ್ವಲ್ಪ ಏನೇನು ಚೇಂಜಸ್ ಬದಲಾವಣೆ ಆಗ್ತಾ ಇರಲಿಲ್ಲ. ಇದು ತುಂಬಾ ಒಳ್ಳೇದು. ಇನ್ನೂ ಕೂಡ ಚೇಂಜ್ ಮಾಡ್ಬೇಕಂತಿದೆ. ಆಕ್ಚುಲಿ ಅಗ್ರಿಕಲ್ಚರ್ ಇದ್ರ ಪ್ರಕಾರ ಅಂತಂದ್ರೆ ಏಪ್ರಿಲ್ ಅಲ್ಲಿ ಯಾವ ಅಗ್ರಿಕಲ್ಚರ್ ಇರುತ್ತೆ ಇದ್ರದ್ದು ಎಲ್ಲ ಆಕ್ಚುಲಿ ಮುಗಿದಿರ್ತದೆ. ಆಲ್ಮೋಸ್ಟ್ ಬೇಸಿಗೆ ಕಾಲ ಅಲ್ವಾ. ಅಗ್ರಿಕಲ್ಚರ್ ತುಂಬಾ ಪೀಕ್ ಅಲ್ಲಿ ಇರುವಾಗ ಆತರ ಬಜೆಟ್ ಬರ್ಲಿ ಅಂತ ಕೂಡ ಒಂದು ನಡೀತಾ ಇದೆ. ಬಟ್ ಈಗ ಏಪ್ರಿಲ್ 1 ಫೈನಾನ್ಷಿಯಲ್ ಇಯರ್ ಅಂದ ತಕ್ಷಣ ಅವಾಗ ಬಜೆಟ್ ಈ ಸದ್ಯಕ್ಕೆ ಯಾವುದೇ ಲೇಖಾನುದಾನ ಅನ್ನುವಂಥದ್ದೇ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು. ವೋಟ್ ಆನ್ ಅಕೌಂಟ್ ಲೇಖಾನುದಾನ ಅಂತ ಮಾಡಿ ಅಲ್ಲಿ ಅದ್ರ ಬಗ್ಗೆ ಅದು ಕೂಡ ಪರ್ಮಿಷನ್ ತಗೊಂಡು ಚರ್ಚೆ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಬಜೆಟ್ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡಿ ವೋಟ್ ಆನ್ ಅಕೌಂಟ್ ಈಗ ತಗೊಳ್ಳೋದೇ ಇಲ್ಲ. ಯಾವಾಗ ಎಲೆಕ್ಷನ್ ಇಯರ್ ಇದ್ದಾಗ ಮಾತ್ರ ವೋಟ್ ಆನ್ ಅಕೌಂಟ್ ತಗೊಂತಾರೆ. ವೋಟ್ ಆನ್ ಅಕೌಂಟ್ ಅಂದ್ರೆ ಏನು? ಕೆಲವು ತಿಂಗಳ ಖರ್ಚು ಮಾಡೋದಕ್ಕೋಸ್ಕರ ಪರ್ಮಿಷನ್ ಅಡ್ವಾನ್ಸ್ ಆಗಿ ತಗೊಳ್ಳೋದು. ಯಾಕೆ ಪರ್ಮಿಷನ್ ಅಡ್ವಾನ್ಸ್ ಆಗಿ ತಗೋಬೇಕಾಗಿತ್ತು? ಯಾಕಂದ್ರೆ ಮೊದಲು ಫೆಬ್ರವರಿ 29ಕ್ಕೆ ಬಜೆಟ್ ಆದ್ರೆ ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳು ಡಿಸ್ಕಸ್ ಮಾಡಕ್ ಟೈಮ್ ಹೋಗಿತ್ತು. ಅವಾಗ ಏಪ್ರಿಲ್ 1ರಿಂದ ನಮ್ಮ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದ್ರೆ ಖರ್ಚು ಮಾಡಕ್ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ವೋಟ್ ಆನ್ ಅಕೌಂಟ್ ತಗೋಬೇಕಾಗಿತ್ತು. ನಾವು ಒಂದೇ ₹1 ಖರ್ಚು ಮಾಡ್ಬೇಕಂದ್ರು ಪಾರ್ಲಿಮೆಂಟಿನ ಪರ್ಮಿಷನ್ ತಗೋಬೇಕು. ಹೇಗೆ ತಗೊಂತೀರಿ? ಬಜೆಟ್ ಮೂಲಕ ತಗೊಂತೀರಿ. ಬಟ್ ನಮ್ದು ಫೈನಾನ್ಷಿಯಲ್ ಇಯರ್ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆದ್ರು, ಇವರು ಫೆಬ್ರವರಿ 29ಕ್ಕೆ ಮಾಡಿಬಿಟ್ಟು ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳ ಆಗ್ಬಿಡ್ತಿತ್ತು. ಅದಕ್ಕೆ ಈಗ ಫೆಬ್ರವರಿ 1st ವರ್ಕಿಂಗ್ ಡೇ ಮಾಡಿದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಡಿಸ್ಕಷನ್ ಮುಗಿದು ಎಲ್ಲ ಪರ್ಮಿಷನ್ ತಗೊಂಡು ಏಪ್ರಿಲ್ 1ರಿಂದ ನಾರ್ಮಲ್ ಬಜೆಟ್ ಸ್ಟಾರ್ಟ್ ಆಗ್ಬಿಡ್ತದೆ. ಇದು ಸಣ್ಣ ಸಣ್ಣ ಪುಟ್ಟ ಚೇಂಜಸ್ ಇವೆಲ್ಲ ಚೇಂಜ್ ಆಗಿದಾವು. ಓಕೆ, ಇವೆಲ್ಲ ಇರ್ಬೇಕು. ನಮ್ಮ ಇದ್ರ ತಕ್ಕಂಗೆ ಅನ್ನೆಸೆಸರಿ ವೋಟ್ ಅನ್ನ ಕೊಂಡು ತಗೊಳ್ಳೋದು ಏನಿರ್ತದೆ, ಅದಕ್ಕೆ ಮೊದಲು ಒಂದು ತಿಂಗಳು ಮುಂಚೆ ಹಾಕ್ಬಿಟ್ರೆ ಮುಗಿದೋಯ್ತದು. ಯಾವ ವರ್ಷ ಆಯ್ತು ಹೇಳಿ ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈ ಫೆಬ್ರವರಿ 29 ಲಾಸ್ಟ್ ವರ್ಕಿಂಗ್ ಡೇ ಇದನ್ನ ಬಿಟ್ಟು ಫೆಬ್ರವರಿ 1ನೇ ತಾರೀಕಿಂದ ಯಾವ ವರ್ಷ ಸ್ಟಾರ್ಟ್ ಮಾಡಿದ್ರು ಮತ್ತೆ ಯಾರು ಹಣಕಾಸು ಸಚಿವರು ಇದ್ರು ಅವಾಗ ಟೋಟಲ್ 3 ಚೇಂಜಸ್ ಆಯ್ತು. ಏನೇನಾಯ್ತು? ಫೆಬ್ರವರಿ ಲಾಸ್ಟ್ ವರ್ಕಿಂಗ್ ಡೇ ಇದ್ದಿದ್ದು ಫೆಬ್ರವರಿ 1st ವರ್ಕಿಂಗ್ ಡೇ ಬಂತು. ಫೆಬ್ರವರಿ 1ನೇ ತಾರೀಕು ಅಂತಲ್ಲ, ಫೆಬ್ರವರಿ 1st ವರ್ಕಿಂಗ್ ಡೇ. 1ನೇ ತಾರೀಕು ರಜೆ ಸಂಡೇ ಇದ್ರೆ 2ನೇ ತಾರೀಕು ನಡೆಸ್ತಾರೆ. ಓಕೆ, ಆ ಥರ. ಆಮೇಲೆ
ಪ್ಲಾನ್ಡ್ ಅಂಡ್ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂತ ಮಾಡ್ತಿದ್ರು. ಇವೆಲ್ಲ ಕಿತ್ತೋಗಿರೋ ಪಾಯಿಂಟ್ ಅಂತ ಅವನ್ನೆಲ್ಲ ಕಿತ್ತಾಕಿದ್ರು. ನಂತರದಲ್ಲಿ ರೈಲ್ವೆ ಬಜೆಟ್ ಅನ್ನ ಮಿಕ್ಸ್ ಮಾಡಿದ್ರು. ಇದ್ರದ್ದು ಸೆಪರೇಟ್ ಇತ್ತು, ಅದನ್ನ ಈಗ ಮಿಕ್ಸ್ ಮಾಡಿದ್ರು. ಯಾಕಂದ್ರೆ ಸೆಪರೇಟ್ ಇದ್ದಾಗ ಏನಾಗಿತ್ತು, ಮೊದಲು ಬರೀ ರೈಲ್ ಬಿಡೋದೇ ಇರ್ತಿತ್ತು. ರೈಲ್ವೆ ಮಂತ್ರಿ ಒಂದು ರೈಲು ಕರೆಕ್ಟಾಗಿ ಓಡ್ತಾನೆ ಇರಲ್ಲ, ಬರೀ ನಿಮ್ಗೊಂದು ರೈಲ್ ಬಿಟ್ಟಿನಿ, ನಿಮ್ಗೊಂದು ರೈಲ್ ಕೊಟ್ಟಿನಿ, ನಿಮ್ಗೆ ಕೊಟ್ಟಿನಿ, ಎಲ್ಲರೂ ಖುಷಿ ಪಡಿಸೋ ಸುಮ್ ಪೇಪರಲ್ಲಿ ಅಷ್ಟೇ. ಅದು ಇಂದುವರೆಗೂ ಇನ್ನೂ ಕೂಡ ಜಾರಿ ಆಗೇ ಇಲ್ಲವು ಎಷ್ಟೋ. ಆ ಥರ ರೈಲುಗಳೆಲ್ಲ ಕತೆಗೆ ಬೇಡ, ರೈಲಿಗೆ ಇಷ್ಟು ಕೊಟ್ಟಿವಿ, ಅದ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ. ಸುಮ್ಮನೆ ಇಲ್ಲಿ ಮೀಡಿಯಾ ಹೈಪ್ ಮಾಡಿಬಿಟ್ಟು ಅವ್ರಿಗೆ ಇಷ್ಟು ಕೊಟ್ಟಿವಿ ಇದು ಕೊಟ್ಟಿವಿ ಅಂತ ಬರೀ ಪಾಲಿಟಿಕ್ಸ್ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಮಿಕ್ಸ್ ಮಾಡಿಬಿಡಿ, ಇದರಲ್ಲೇ ಇರ್ತದೆ ಅಂತ ಹೇಳಿ. ಅದಕ್ಕೆ ಈಗ ರೈಲ್ವೆ ಬಜೆಟಿಗೆ ಎಷ್ಟು ಕೊಟ್ಟಾರೆ ಮತ್ತು ರೋಡ್ ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟು ಕೊಟ್ಟಾರೆ ಬಜೆಟಲ್ಲಿ, ಅದು ಕೂಡ ಹೇಳಿ ಪಾಯಿಂಟ್ ಇದನ್ನ ಕೇಳ್ತಿರ್ತಾರೆ. ಓಕೆ, ಸೊ ಇದು ಬಜೆಟ್ ಡಿಸ್ಕಸ್ ಮಾಡಾಗ ಇನ್ನೂ ಡೀಟೇಲ್ ಆಗಿ ಹೇಳ್ತಾನೆ. ಇದನ್ನು ವೋಟ್ ಆನ್ ಅಕೌಂಟ್ ಅಂದ್ರೇನು, ಆ ಪ್ರೊಸೀಜರ್ ಬಜೆಟ್ ಅಂದಾಗ 6 ಪಾಯಿಂಟ್ಗಳು ಇರ್ತಾವೆ. ಯಾರಿಗಾದ್ರೂ ನೆನಪಿದ್ರೆ ಹೇಳಿ, ಅದನ್ನು ಕೇಳಿದರೆ KSIS ಎಕ್ಸಾಮ್ಗಳಲ್ಲಿ ಬಜೆಟ್ ನ ಮಾಡಬೇಕಾದ್ರೆ ಟೋಟಲ್ 6 ಪ್ರೊಸೀಜರ್ ಇದೆ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಕ್ರೊನಾಲಜಿಕಲ್ ಕಾಲಾನುಕ್ರಮವಾಗಿ ಬರೀರಿ ಅಂತ ಕೂಡ ಕೊಟ್ಟು ಬಿಡ್ತಾರೆ. ಫಸ್ಟ್ ಬಜೆಟ್ ಅನ್ನ ಮಂಡನೆ ಮಾಡಿ ಪಾಸ್ ಆಗ್ಬೇಕಂದ್ರೆ ಪೂರ್ತಿ ಟೋಟಲ್ 6 ಸ್ಟೆಪ್ ಅಲ್ಲಿ ನಡೀತದೆ. ಅದು ಫಸ್ಟ್ ಸ್ಟೆಪ್ ಯಾವುದು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಯಾವುದು ಅನ್ನೋದು ನೀವು ಹೇಳ್ಬೇಕದು. ಅದು ಮತ್ತೆ ಬಂದಾಗ ನಾನು ಚರ್ಚೆ ಮಾಡ್ತೀನಿ. ರೈಟ್, ಈ ಕೆಳಗಿನ ಮಾಜಿ ಪ್ರಧಾನಮಂತ್ರಿಗಳಲ್ಲಿ ಯಾರು ಭಾರತ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿಲ್ಲ? ಈ 4 ಜನರಲ್ಲಿ ಡೈರೆಕ್ಟ್ ಪ್ರಧಾನಮಂತ್ರಿ ಇವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿಲ್ಲ. ಈಗ ನರೇಂದ್ರ ಮೋದಿ ಏನಿದೆ, ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ನಂತರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ನಮ್ಮ ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ಪ್ರಧಾನಮಂತ್ರಿ, ಆ ತರ ಆಗಿರ್ತಾರೆ ನಾರ್ಮಲಿ. ಬಟ್ ಆಗ್ಲೇಬೇಕಂತ ಹಂಗೇನಿಲ್ಲ, ಸಂವಿಧಾನದಲ್ಲಿ ಏನೂ ಇಲ್ಲ. ಅದು ಇಲ್ಲಿ ಕೊಟ್ಟಿರುವಂತ 4 ನಲ್ಲಿ ಒಬ್ರು ಡೈರೆಕ್ಟ್ ಪ್ರಧಾನಮಂತ್ರಿನೇ ಆಗಿದ್ದಾರೆ. ಆದ್ರೆ ನಾವು ಡೈರೆಕ್ಟ್ ಈಗ ನೀವು ಅಂತಿರ್ತಾರಲ್ಲ, ನಾವು ಆದ್ರೆ ಡಿಸಿನೇ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಆಗಲ್ಲ ಅಂತ ಹಂಗೂ ಇರ್ತಾರೆ. ಬಟ್ ನೋಡಿದ್ರೆ ಎಕ್ಸಾಮ್ ನೋಡಿದ್ರೆ ಒಂದು ಸಣ್ಣ ಎಕ್ಸಾಮ್ನು ಪಾಸ್ ಆಗಿರಲ್ಲ ಅವರು, ಆ ಥರನೂ ಇರ್ತದೆ. ಸೊ ಬಟ್ ಇರ್ಲಿ, ಗುರಿ ಇರ್ಲಿ, ಸ್ಟಾರ್ಟಿಂಗ್ ಅಲ್ಲಿ 2-3 ವರ್ಷ ಪ್ರಯತ್ನ ಮಾಡ್ಬೇಕು. ಅದನ್ನ IAS ಅಂತನ ಕೂತ್ಕೊಳ್ಳಿ, ಮಾಡಿ ತೊಂದರೆ ಇಲ್ಲ. ಬಟ್ 3 ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಸೀದಾ ಬುಕ್ ಮುಚ್ಚಿಟ್ಟು ಈ ಸಣ್ಣ ಪುಟ್ಟ ಎಕ್ಸಾಮ್ ಯಾವ ಇರುತ್ತೋ ಅವ್ನು ಬರೆದು ಜಾಬ್ ತಗೊಂಡು ಆಮೇಲೆ ಬೇಕಾದ್ರೆ ಟ್ರೈ ಮಾಡಿ. ನೀವು ಎಷ್ಟರ ವರ್ಷ ಮಾಡಿ, ಫಸ್ಟ್ ಜಾಬ್ ತಗೋಬೇಕು. ಯಾಕಂದ್ರೆ ಅಲ್ಲಿ ನಿಮ್ಮ ಪೇರೆಂಟ್ಸ್ ಕಾಯ್ತಾ ಇರ್ತಾರೆ ನಿಮ್ಗೆ, ಏನೋ ಪಾಪ ನಮ್ಮ ಮಗ ಮಗಳು ಏನೋ ಮಾಡ್ಕೊಂಡ್ ಬರ್ತಾರಂತ ನೀವು ಅದನ್ನೇ IAS ಅಂತ 10 ವರ್ಷ ಅದರಲ್ಲೇ ಆ ಟೈಮ್ ವೇಸ್ಟ್ ಆದ್ರೆ ಕಷ್ಟ ಆಗ್ತದೆ, ಮುಂದೆ ಅಷ್ಟು ಈಜಿ ಇರಲ್ಲ. 3 ಅಟೆಂಪ್ಟ್ ಕೊಡ್ಬೇಕು ನೀವು, ಯಾವುದೇ ಆಗಲಿ, KS ಆಗಲಿ IAS ಆಗಲಿ. 3 ಅಟೆಂಪ್ಟ್ ಬಟ್ ಓನ್ಲಿ IAS ಅಂತ ಬೇಕಾದ್ರೆ 3 ಅಟೆಂಪ್ಟ್ ಕೊಟ್ಬಿಟ್ಟು ಅದು ಆದ್ರೆ ಒಳ್ಳೇದು, ಆಗ್ಲಿಲ್ಲ ಅಂದ್ರೆ ಈ ಬೇರೆ ಎಕ್ಸಾಮ್ಗಳು ಕೂಡ ಇಂಪಾರ್ಟೆಂಟ್ ಕೊಟ್ಟು ಅದನ್ನ ಪಾಸ್ ಆದ್ಮೇಲೆ ಜಾಬ್ ಮಾಡ್ತಾನೆ ಮಾಡ್ಬೋದಲ್ಲ. 10 ರಿಂದ 5 ಗಂಟೆ ಜಾಬ್ ಮುಗಿದ್ಮೇಲೆ ಏನಿರ್ತದೆ ನಿಮ್ ಕೆಲಸ ಮಾಡಿ, ನೀವು ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ. ಬಟ್ ಅದಿಲ್ಲಾರ್ದೆ ಕೂತ್ಕೊಂಡು ಎಷ್ಟೋ ಜನರ ಜೀವನ ಹಾಳಾಗಿದೆ ಸ್ನೇಹಿತರೆ. ಎಷ್ಟು ಜನ ಇರ್ತದೆ UPSC ಅಲ್ಲಿ ಇರೋದೇ 1000 ಜನ ಸೆಲೆಕ್ಟ್ ಆಗ್ತಾರೆ. ಆ 1000ದಲ್ಲಿ 304 ಜನ ರಿಪೀಟರ್ಸ್ ಇರ್ತಾರೆ. ಅಂದ್ರೆ ಪ್ರೀವಿಯಸ್ ಇದರಲ್ಲಿ ಒಂದು ಜಾಬ್ ಬಂದಿರ್ತದೆ, ಅವರೇ ಬರ್ತಾರೆ ಮತ್ತೆ ಬಿಟ್ಟು ಕೊಡ್ತಾರೆ ಆ ಜಾಬ್ನ. ಆ ತರ ಆಗುತ್ತದೆ. ಮಿಕ್ಕಿದವರೆಲ್ಲ ಏನ್ ಮಾಡೋದು, ಹಂಗೆ ಸುಮ್ಮ ಅದರಲ್ಲೇ ಕುಂತ್ರೆ ಫೇಲ್ಯೂರ್ ಚಾನ್ಸಸ್ ಬಹಳ ಇರ್ತದೆ. ಓಕೆ, ಸೊ ಕುತ್ಕೊಂಡು ಜಾಬ್ ಮಾಡ್ತಾನೆ ಎಷ್ಟೋ ಜನ IAS ಆದವರು ಇದ್ದಾರೆ. ಫಸ್ಟ್ ಒಂದು 2 ರಿಂದ 3 ಅಟೆಂಪ್ಟ್ ಅಷ್ಟೇ ಕೊಡೋದು. ಇದರಲ್ಲಿ ಯಾರಪ್ಪ, ಮೊರಾರ್ಜಿ ದೇಸಾಯಿ ಅವರು ಆ ತರ ಇದ್ರ, ಚಂದ್ರಶೇಖರ್, VP ಸಿಂಗ್, PV ನರಸಿಂಹರಾವ್. ಸರಿಯಾದ ಉತ್ತರ ಚಂದ್ರಶೇಖರ್ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಇನ್ನೊಂದು ಕ್ವಶನ್, ಈ ಒಂದು ಪ್ರಧಾನಮಂತ್ರಿಗಳ ಇವ್ರನ್ನ ಕಾಲಾನುಕ್ರಮವಾಗಿ ಬರೀರಿ ಸ್ನೇಹಿತರೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತರಲ್ಲಿ ಫಸ್ಟ್ ಯಾರು ಪ್ರಧಾನಿ ಆದ್ರು, ನಂತರ ಯಾರು ಅನ್ನೋದನ್ನ ಕಾಲಾನುಕ್ರಮವಾಗಿ ಬರೀ. ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ಈಗ ಮೊನ್ನೆ KS ಅಲ್ಲಿ ಹೈಕೋರ್ಟ್ ಜಡ್ಜ್ ಕೇಳ್ಬಿಟ್ಟಾರೆ ನೋಡಿ, ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ಹೈಕೋರ್ಟ್ ಜಡ್ಜ್ ಇದೆಲ್ಲ ಎಲ್ಲಿ ನೆನ್ಪಿಡಕ್ ಆಗ್ತದೆ, ಭಾಳ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ನೆನ್ಪಿಟ್ಟಿರ್ತೀರಿ, ರಾಷ್ಟ್ರಪತಿಗಳು ನೆನ್ಪಿಡ್ತೀರಿ, ವೈಸ್ ಪ್ರೆಸಿಡೆಂಟ್ ನೆನ್ಪಿಡ್ತೀರಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ನೆನ್ಪಿಡ್ಬೋದು, ರಾಜ್ಯಪಾಲರು ಒಂದು ಲೆವೆಲ್ಗೆ ನೆನ್ಪಿಡ್ಬೋದು. ಬಟ್ ಹೈಕೋರ್ಟ್ದು ಕೇಳ್ಬಿಟ್ಟಾರ ಅವ್ರು. ಕೆಲವೊಂದ್ಸಲ ಹೆಂಗ್ ಕೇಳ್ತಾರೆ, ಫೈನಾನ್ಸ್ ಕಮಿಷನ್ದು ಕೇಳ್ತಾರೆ. ಫೈನಾನ್ಸ್ ಕಮಿಷನ್ ಚೇರ್ಮನ್ ಕಾಲಾನುಕ್ರಮವಾಗಿ ಯಾರಾಗಿದ್ದಾರೆ ಅದು ಕೂಡ ಕೇಳ್ತಾರೆ. ಸೊ ಇರ್ಲಿ, ಒಂದು 5-6 ಪಾಯಿಂಟ್ಗಳನ್ನು ನೀವು ನೆನ್ಪಿಡ್ಲೇಬೇಕು. ಮತ್ತೆ ಅವ್ರು ಕೇಳ್ತಾ ಇದಾರೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ನೀವು ಟ್ರೈ ಮಾಡ್ಬೋದು ಅದನ್ನ. ಅದಕ್ಕೆ ಒಂದು ಎಲ್ಲರ ಹೆಸರು ಬೇಡ ಅಂದ್ರೆ ಸ್ವಲ್ಪ ಜನದ್ದಾದ್ರೂ ನೀವು ನೆನ್ಪಿಡ್ಬೇಕಾಗುತ್ತೆ. ಎಸ್ಪೆಷಲಿ ಪ್ರೈಮ್ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್, ನಂತರ ಚೀಫ್ ಜಸ್ಟಿಸ್ಗಳು ಇರ್ತಾರಲ್ಲ ಅವರು, ನಂತರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ, ರಾಜ್ಯಪಾಲರು ಸ್ವಲ್ಪ ಜನ, ಇಷ್ಟು ಒಂದು ಸ್ವಲ್ಪ ಆದ್ರೂ ಮಿನಿಮಮ್ ನೆನ್ಪಿಡ್ಬೇಕು. ಅದನ್ನ ಕೇಳಿದ್ದಾರೆ ಪದೇ. ಅದು ಕೇಳಿದಾರೆ ಅಂದ್ರೆ ಅಟ್ಲೀಸ್ಟ್ ನೀವು ಎಲಿಮಿನೇಷನ್ ಮೆಥಡ್ ಅಲ್ಲಾದ್ರೂ ಸರಿ ಮಾಡುವಂಗೆ ಅಷ್ಟು ತಿಳ್ಕೊಂಡ್ರು ಸಾಕಾಗ್ತದೆ. ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರದ ಹಣಕಾಸು ಉಸ್ತುವಾರಿ ಎಂದು ಪರಿಗಣಿಸುತ್ತಾರೆ? ನೇಷನ್ಸ್ ಇದು ಕನ್ಸಿಡರ್ಡ್ ಟು ಬಿ ಅ ಕಸ್ಟೋಡಿಯನ್ ಆಫ್ ದ ನೇಷನ್ಸ್ ಫೈನಾನ್ಸ್. ಭಾರತ ದೇಶದ ಫೈನಾನ್ಸ್ ಅನ್ನು ಯಾರು ನೋಡ್ಕೊಂತಾರೆ? ಪ್ರಧಾನಮಂತ್ರಿಗಳೇ ನೋಡ್ಕೊಂತಾರೆ. ಹಣಕಾಸು ಸಚಿವರು, ಕಂಟ್ರೋಲರ್ ಮತ್ತು ಭಾರತದ ಗವರ್ನರ್ ಜನರಲ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರು ನೋಡ್ಕೊಂತಾರೆ? ನಮ್ಮ ದೇಶದ ಹಣಕಾಸು ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಯಾರು? ಡೈರೆಕ್ಟ್ ಕ್ವಶನ್. ಹಣಕಾಸು ಸಚಿವರು ಕೆಲವೊಂದ್ಸಲ ತುಂಬಾ ಹೈ ಲೆವೆಲ್ ಥಿಂಕಿಂಗ್ ಮಾಡಿ ಮೋಸ್ಟ್ಲಿ ಕಂಟ್ರೋಲರ್ ಇರ್ಬೋದಾ, ರಿಸರ್ವ್ ಬ್ಯಾಂಕ್ ಇರ್ಬೋದಾ, ಅವೆಲ್ಲ ಓವರ್ ಆಕ್ಷನ್ಗಳು ವಿಚಾರ ಮಾಡಬಾರ್ದು ಎಕ್ಸಾಮ್ ಅಲ್ಲಿ. ಅಷ್ಟು ಕ್ಲಾರಿಟಿ ಇರ್ಬೇಕು ನಿಮಗೆ. ಸ್ವಲ್ಪ ಅವರು ಕನ್ಫ್ಯೂಸ್ ಮಾಡ್ಯಾರ ಅಂದ ತಕ್ಷಣ ಕನ್ಫ್ಯೂಸ್ ಹಾಕೊಂಡು ಕೂತ್ಬಿಡೋದು, ಆ ಥರ ಆದ್ರೆ ನೀವು ಓದ್ದಂಗಲ್ಲ.
ಅದಕ್ಕೆ ಅಲ್ವಾ ಅವ್ರು ಇಡೋದು ಈಗ ಟೆಸ್ಟ್ ಮಾಡೋದಕ್ಕೆ. ಈ ಥರ ಸಡನ್ ಸ್ವಲ್ಪ ಟ್ವಿಸ್ಟ್ ಮಾಡಿದ ತಕ್ಷಣ ನಿಮ್ಮ ಮೈಂಡ್ ಚೇಂಜ್ ಆಗ್ತೈತೆ ಅಂದ್ರೆ ಅಂಥವ್ರು ಬೇಡ ನಮಗೆ ಅಂತಾನೆ ಎಕ್ಸಾಮ್ ಇಟ್ಟಿರೋದು ಇದನ್ನ. ನೀವು ಹೇಗೆ ಅದನ್ನ ಸರಿ ಮಾಡ್ಕೋಬೇಕು, ರಿಪೀಟೆಡ್ ಆಗಿ ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನಾಗಿ ತಿಳ್ಕೊಬೇಕು. ಸುಮ್ಮನೆ ಓದ್ತಾ ಹೋದ್ರೆ ಅವೆಲ್ಲ ಕನ್ಫ್ಯೂಸ್ ಆಗೇ ಆಗುತ್ತೆ. ಅವ್ರು ಕನ್ಫ್ಯೂಸ್ ಮಾಡ್ತಾರೆ, ನೀವು ಆಗ್ತೀರಿ. ಮತ್ತೆ ಜಸ್ಟ್ ಮಿಸ್ ಆಯ್ತು ನಂದು ಅಂದ್ರೆ ಆ ಸ್ಟೋರಿ ಕೇಳೋಕೆ ಯಾರೂ ರೆಡಿ ಇಲ್ಲ. ಓನ್ಲಿ ಸಕ್ಸಸ್ ಸ್ಟೋರಿ ಸೇಲ್ ಆಗುತ್ತೆ ಸ್ನೇಹಿತರೆ. ಪಾಪ ನೀವು ಎಷ್ಟೋ ಫೇಲ್ಯೂರ್ ಆದ್ರೂ ಒಂದು ಕೇಳಕ್ಕೆ ಯಾರು ಇರಲ್ಲ, ನಿಮ್ಮ ಫ್ರೆಂಡ್ಸು ಬರಲ್ಲ, ರಿಲೇಟಿವ್ಸು ಬರಲ್ಲ, ಏನೂ ಇರಲ್ಲ. ನೀವು ಗೆದ್ದು ಬಿಟ್ರೆ ಎಲ್ಲರೂ ಬರ್ತಾರೆ. ನಂಗೆ ಗೊತ್ತಿತ್ತು ಇವನು ಪಕ್ಕ ಆಗ್ತಿದ್ದ, ಈ ಹುಡುಗಿ ಚೆನ್ನಾಗಿ ಓದ್ತಿತ್ತು, ಪಕ್ಕ ನಂಗೆ ಯಾವತ್ತೋ ಗೊತ್ತಿತ್ತು ಅಂತ. ಬಟ್ ನಿಮ್ಮ ಫೇಲ್ಯೂರ್ಗಳನ್ನು ಯಾರು ನೋಡೋದಲ್ಲ. ಆ ಥರ ಇರ್ತದೆ ಸೊಸೈಟಿ. ಹಂಗಿದೆ ಅಂತ ಸೊಸೈಟಿ ಬೇಜಾರು ಮಾಡಿಕೊಂಡು ಸೊಸೈಟಿ ಬಗ್ಗೆ ವಿರುದ್ಧವಾಗಿರೋದು ಅವೆಲ್ಲ ಬೇಡ. ನಿಮ್ಮದು ಸೊಸೈಟಿ ಇರೋದೇ ಹಾಗೆ. ನೀವು ಕಷ್ಟಪಡಿ, ಅವರು ನಿಮ್ಮನ್ನು ತಿದ್ದಕ್ಕೆ ಈ ಥರ ಹೇಳ್ತಾ ಇದಾರೆ ಅಂತ ಪಾಸಿಟಿವ್ ಆಗಿ ತಿಳ್ಕೊಂಡು ಕಷ್ಟಪಟ್ಟು ಕ್ಲಾರಿಟಿಯನ್ನು ತೊಗೊಂಡು ಎಕ್ಸಾಮನ್ನು ಪಾಸ್ ಆಗ್ತಾ ಹೋಗೋದ್ರ ಬಗ್ಗೆ ಗಮನ ಕೊಡಬೇಕು. ಅದು ಬಿಟ್ಟು ಸಂಬಂಧಿಕರು ಹಂಗೆ ಹಿಂಗೆ ಬರೀ ಸಂಬಂಧಿಕರನ್ನು ಬೇಯ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೀವು ಏನೋ ಇದ್ದರೂ ಅವ್ರು ನೀವು ಏನಾದರೂ ಒಂದು ಅಂತಾರೆ. ಅವರು ನೀವು ಪಾಸ್ ಆದರೂ ಅಂತಾರೆ, ಫೇಲ್ ಆದರೂ ಅಂತಾರೆ, ನೀವೇನು ಮಾಡಲಿಲ್ಲ ಅಂದರೂ ಅಂತಾರೆ. ಒಟ್ಟು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಿಮ್ಮ ಪಾಡಿಗೆ ನೀವು ಬೆಳೀತಾ ಹೋದರೆ ಎಲ್ಲರೂ ಕೂಡ ನಿಮ್ಮ ಅಂಡರಲ್ಲಿ ಬರ್ತಾ ಹೋಗ್ತಾರೆ. ಓಕೆ. 7 ರೇಸ್ ಕೋರ್ಸ್ ರಸ್ತೆ, 7 ರೇಸ್ ಕೋರ್ಸ್ ರೋಡ್ ಅಂತ ಯಾರಾದರೂ ನೋಡಿದ್ರೆ ಇದ್ರಿ ಭಾರತೀಯ ಪ್ರಧಾನಮಂತ್ರಿ ಅಧಿಕೃತ ನಿವಾಸ. ಇದು ದೆಹಲಿಯಲ್ಲಿ ಹೋದಾಗ ಒಂದ್ಸಲ ವಿಸಿಟ್ ಮಾಡಿ. ವಿಸಿಟ್ ಅಂದರೆ ಒಳಗಡೆ ಹೋಗಿ ಕಾಫಿ ಗಿಫಿ ಆ ಥರ ಕೊಡಲ್ಲ ನಿಮಗೆ. ಆ ಹೊರಗಡೆ ಇರುತ್ತಲ್ಲ, ಆ ಕಾಂಪೌಂಡ್ ಹೊರಗಡೆಯಿಂದ ಒಂದು ರೌಂಡ್ ಹಾಕ್ಬೋದು, ನೀವು ನೋಡ್ಬೋದು. ಅಲ್ಲೆಲ್ಲ ಸೆಕ್ಯೂರಿಟಿ ಇರ್ತದೆ, ಕೇಳ್ತಾರೆ. ನೋಡಕ್ಕೆ ಬಂದಿದ್ದೀವಪ್ಪ ನಾವು, ಹೊರಗಡೆ ನಾವೇನು ಒಳಗಡೆ ಹೋಗ್ತಲ್ಲ, ನಿಮ್ಗೇನು ಡಿಸ್ಟರ್ಬ್ ಆಗಲ್ಲ, ನಿಮ್ಮ ಪಾಡಿಗೆ ನೀವು ಹಿಂಗೆ ಓಡಾಡಿ ನೋಡ್ಬೋದು. ಅದಕ್ಕೇನು ಯಾರು ಏನನ್ನಲ್ಲ. ಬಟ್ ಅನುಮಾನಾಸ್ಪದವಾಗಿ ಕಂಡು ಬಂದರೆ ಅವಾಗ ಕರೆದ್ಬಿಟ್ಟು ಕೇಳ್ತಾರೆ ನೀನು. ಇಲ್ಲ ನಾರ್ಮಲ್ ಆಗಿ ಎಲ್ಲ ಫುಟ್ಪಾತ್ ಇರ್ತದೆ ಅಲ್ಲಿ, ಅಲ್ಲೆಲ್ಲ ಈ ಕಡೆ ರೋಡು ಕೂಡ ಇರ್ತದೆ, ಓಡಾಡ್ಬೋದು. ಒಂದ್ಸಲ ನೋಡಿ, ಒಂದು ರೌಂಡ್ ಪೂರ್ತಿ ಹಾಕಿ, ತುಂಬ ಚೆನ್ನಾಗಿರ್ತದೆ. ಅಟ್ಲೀಸ್ಟ್ ನೀವು ಮುಂದೆ IAS ಅದೆಲ್ಲ ಆದರೆ ನೀವು ಮೀಟಿಂಗಿಗೋಸ್ಕರ ಅವ್ರ ಮನೆಗೆ ಹೋಗಿ ಕೆಲವೊಂದ್ಸಲ ಚರ್ಚೆ ಮಾಡೋದು ಅದರಲ್ಲಿರುತ್ತೆ. ಅಟ್ಲೀಸ್ಟ್ ನಿಮ್ಮ ಮೋಟಿವೇಶನ್ಗೋಸ್ಕರ IAS ಕನಸು ಕಾಣುವಂಥ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಒಂದ್ಸಲ ವಿಸಿಟ್ ಮಾಡಿ. ನೀವು ಮಾಡ್ತಾ ಇರೋದೇ ಒಂದು ಈಗ ಕರ್ನಾಟಕದ ಎಕ್ಸಾಮ್ ಆದರೆ ನೀವು ಆಲ್ಮೋಸ್ಟ್ ವೆರಿ ರೇರ್ ಅದ ಅಲ್ಲಿ ಹೋಗೋದು ಅಲ್ವಾ. ಓನ್ಲಿ IAS IPS ಅವರು ಜಾಸ್ತಿ ಮೀಟ್ ಆಗ್ತಿರ್ತಾರೆ. ಮಿಕ್ಕಿದವ್ರು ಯಾವತ್ತೋ ಒಂದ್ಸಲ ಭೇಟಿಯಾಗೋ ಚಾನ್ಸಸ್ ತುಂಬ ಕಡಿಮೆ ಅದು. ಅವ್ರ ಮನೆ ಹೆಸರೇನು? ಅನುಗ್ರಹ ಚಿತ್ರಕೂಟ ಪಂಚವಟಿ PM ನಿವಾಸ್. ಈಸಿಯಾಗಿ PM ನಿವಾಸ್ ಮಜಾ ಇದೆ ಅಂತ ಅನ್ಸುತ್ತೆ, ಬಟ್ ಪಂಚವಟಿ ಇಸ್ ದ ರೈಟ್ ಆನ್ಸರ್. ಪಂಚವಟಿ ಸರಿಯಾದ ಉತ್ತರ. ಓಕೆ. ಸೊ ಇದೇ ರೀತಿ ಕೆಲವೊಂದ್ಸಲ ಸಣ್ಣ ಪುಟ್ಟ ಸಿಲ್ಲಿ ಕ್ವಶನ್ ಕೇಳ್ತಾರೆ. ಅವೆಲ್ಲ ನೀವು ನೆನ್ಪಿಟ್ಲೇಬೇಕಾಗುತ್ತೆ. ಅವ್ರ ಮನೆ ತೊಗೊಂಡು ನಾವೇನು ಮಾಡೋವಂಥ ಹಂಗನ್ನೋರು ಇರ್ತಾರೆ. ಒಂದೊಂದ್ಸಲ ಕೇಳ್ತಾರೆ ಅಲ್ವಾ. ಇಡೀ ದೇಶದ ಪ್ರಧಾನ ಮಂತ್ರಿ, ಇಡೀ ದೇಶ ಅವ್ರ ಕೈಯಲ್ಲಿ ಇರ್ತದೆ. ಅಂಥವ್ರ ಮನೆ ಹೆಸರು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಇರ್ತಾರಲ್ಲ, ಅವ್ರದ್ದು ರೆಸಿಡೆನ್ಸಿಯಲ್ ಹೆಸರೇನು? ಅದು ಕೂಡ ಕೇಳಿದ್ದಾರೆ ಎಕ್ಸಾಮಲ್ಲಿ. ಕರ್ನಾಟಕದ ಮುಖ್ಯಮಂತ್ರಿ ಹೇಳಿ ನೋಡೋಣ. ಅಲ್ಲಿ ವಿಸಿಟ್ ಮಾಡ್ಬೋದು. ವಿಸಿಟ್ ಅಂದರೆ ಒಳಗಡೆ ಹೋಗೋದಲ್ಲ. ಮತ್ತೆ ವಿಸಿಟ್ ನಮ್ಮ ಸರ್ ಹೇಳ್ಯಾರ ವಿಸಿಟ್ ಮಾಡ್ತಾ ನಾವು ಹೋಗೋರ ಅಂತ ಹಂಗಲ್ಲ. ನೀವು ಹೊರಗಡೆ ನಿಂತಂಗೆ ಒಂದು ರೌಂಡ್ ಹಾಕಿ ನೋಡ್ಬೋದು ಅಷ್ಟೇ. ಓಕೆ. ಪಂಚವಟಿ ಸರಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಚೆನ್ನಾಗಿ ಓದಿ ಸ್ನೇಹಿತರೆ. ಎಷ್ಟು ಅವರು ಓದ್ತಾ ಇದ್ರಿ ಅನ್ನೋದು ಕಮೆಂಟಲ್ಲಿ ಮಾಡ್ತಾ ಹೋಗಿ. ಬರೀ ನಂಬರ್ ಆಫ್ ಅವರ್ಸ್ ಎಷ್ಟು 9, 8 ಹಿಂಗೆ ಟೈಪ್ ಮಾಡಿ ಗೊತ್ತಾಗುತ್ತೆ. ಬಟ್ ಅಟ್ಲೀಸ್ಟ್ ನಾನು ಕಮೆಂಟ್ ಮಾಡಿದ್ದೀನಿ, ಸರ್ ಹೇಳಿದ್ದೀನಿ, ಅದಕ್ಕಾದ್ರೂ ಓದ್ಬೇಕು ಅನ್ನೋದಿರ್ತದೆ. ಇಲ್ಲ ಅಂದರೆ ಅನ್ನೆಸರಿ ಟೈಮ್ ವೇಸ್ಟ್ ಮಾಡ್ತಾ ಹೋಗಬೇಡಿ. ಎವ್ರಿ ಡೇ ಸ್ವಲ್ಪ ಕಮೆಂಟ್ ಮಾಡ್ತಾ ಹೋಗಿ. ಆ ಥರ 8, 9, 10, 12ವರೆಗೂ ಓದ್ಬೋದು ನೀವು. ಓಕೆ. ಥ್ಯಾಂಕ್ ಯು. ಮತ್ತೆ ಭೇಟಿ.